ದೇವರು ಮಂದಿರವಾಗಲಿ, ಮದರಸ ಆಗಲಿ, ಮಸೀದಿ ಆಗಲಿ, ದೇವರು ಗಿರಿಜಾಘರ್ ಗುರುದ್ವಾರವಾಗಲಿ, ದೇವರು ಪೂಜಾಗೃಹ ಪ್ರಾರ್ಥನಾ ಮಂದಿರವಾಗಲಿ, ಆ ದೇವರು ಏನಾದರೂ ಆಗಲಿ, ಮಾನವ ಮಾತ್ರ ಮಾನವನಾದರೆ ಸಾಕು. ಆಸೆಗಳು ನಮ್ಮನ್ನು ಕೂಲಿ ಆಳುಗಳನ್ನಾಗಿಸಿಕೊಂಡಿವೆ. ಆಸೆಗಳು ನಮ್ಮನ್ನು ಕೂಲಿ ಆಳುಗಳನ್ನಾಗಿಸಿಕೊಂಡಿವೆ. ಆಸೆಗಳ ದೃಷ್ಟಿಯಲ್ಲಿ ನೀವುಗಳು ಕೂಲಿ ನಂಬರ್ 1, ಕೂಲಿ ನಂಬರ್ 2, ಕೂಲಿ ನಂಬರ್ 1, ಕೂಲಿ ನಂಬರ್ 2. ನಿರಾಶೆಗಳು ನಮ್ಮನ್ನು ಕೈಲಾಸರಥ, ವೈಕುಂಠರಥಗಳನ್ನಾಗಿಸಿಕೊಂಡಿವೆ. ಕೈಲಾಸರಥ, ವೈಕುಂಠರಥ ಅಂದರೆ ಗೊತ್ತು ತಾನೆ? ಅದೇ ಅಂತಿಮ ಯಾತ್ರೆಗೆ ಸನ್ನದ್ಧವಾಗಿರುವ ರಥ ಮತ್ತು ಅಂತಿಮ ಮೆರವಣಿಗೆಗೆ ಸಿದ್ಧವಾಗಿರುವ ಅಂಬಾರಿ. ಕೈಲಾಸರಥದಲ್ಲಿನ ಯಾತ್ರೆಯೇ ಕೊನೆಯ ಯಾತ್ರೆ. ಕೈಲಾಸರಥದಲ್ಲಿನ ಯಾತ್ರೆಯೇ ಕೊನೆಯ ಯಾತ್ರೆ. ವೈಕುಂಠರಥದಲ್ಲಿನ ಮೆರವಣಿಗೆಯೇ ಕೊನೆಯ ಮೆರವಣಿಗೆ. ಯಾವೊಂದೂ ಯಾತನೆ ಇಲ್ಲದ ಯಾತ್ರೆ ಅಂದರೆ ಅದು ಅಂತಿಮ ಯಾತ್ರೆ. ಯಾವೊಂದೂ ಯಾತನೆ ಇಲ್ಲದ ಯಾತ್ರೆ ಎಂದರೆ ಅದು ಅಂತಿಮ ಯಾತ್ರೆ ಒಂದೇ. ತೀರ್ಥಯಾತ್ರೆ, ಪಾದಯಾತ್ರೆ, ಕ್ಷೇತ್ರಯಾತ್ರೆ, ಶೋಭಾಯಾತ್ರೆ, ಕಾಶಿಯಾತ್ರೆ ಇವೆಲ್ಲ ಒಂದಷ್ಟು ಕ್ಲಿಷ್ಟಕರ ಮತ್ತು ಕಷ್ಟಕರ. ಅಂತಿಮ ಯಾತ್ರೆ ನೋ ಯಾತನೆ, ನೋ ಕ್ಲೇಶ.